ಬಸ್ ನಿರ್ವಾಹಕನ ಮೇಲಿನ ಹಲ್ಲೆಯನ್ನ ಖಂಡಿಸಿ ಜೊತೆಗೆ ಗಡಿ ಭಾಗದಲ್ಲಿ ಆಗಾಗ ಕುಚೋದ್ಯೆಯನ್ನ ಮಾಡುವಂತಹ ಈ ಎಂಇಎಸ್ ಪುಂಡರ ಪುಂಡಾಟಿಕೆಯನ್ನ ನಿಲ್ಲಿಸಬೇಕು ಅಂತ ಹೇಳಿ ಇದೇ ಮಾರ್ಚ್ 22ಕ್ಕೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಈ ಬಂದ್ನ ರೂಪುರೇಷೆಗಳೇನು, ಯಾವೆಲ್ಲ ಸಂಘಟನೆಯ ಬೆಂಬಲ ಇದೆ, ಯಾವ ರೀತಿಯಾಗಿ ಆ ದಿನ ಇರಲಿದೆ ಅನ್ನೋದನ್ನ ಮಾತನಾಡೋದಕ್ಕೆ ನ್ಯೂಸ್ ಫಸ್ಟ್ ಜೊತೆಗೆ ಖುದ್ದು ವಾಟಾಳ್ ನಾಗರಾಜ್ ಅವರೇ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದೀರಾ, ಆ ದಿನ ಯಾವ್ಯಾವ ಸಂಘಟನೆಯ ಬೆಂಬಲ ಇದೆ ಸರ್? ಇದು ಕರ್ನಾಟಕ ಬಂದ್ ಇದು ಸಮುದ್ರ ಇದ್ದಂಗೆ. ಇಡೀ ರಾಜ್ಯದ ಸಾವಿರಾರು ಕನ್ನಡ ಪರ ಸಂಘಟನೆಗಳು ಬಹಳ ಪ್ರೀತಿ ಅಭಿಮಾನದ ಮೇಲೆ ಬೆಂಬಲ ಕೊಟ್ಟಿದ್ದಾರೆ. ಇದು ಕನ್ನಡಿಗರ ಗೌರವದ ಪ್ರಶ್ನೆ, ಕನ್ನಡಿಗರ ಶಕ್ತಿಯ ಪ್ರದರ್ಶನ. ಆದ್ದರಿಂದ ಇದರಲ್ಲಿ ಎಲ್ಲರ ಬೆಂಬಲ ಸಂಪೂರ್ಣವಾಗಿ ಬಂದ್ಗೆ ದೊರಕುತ್ತೆ, ಈಗಾಗಲೇ ದೊರಕಿದೆ. ಇದು ಬರೀ ಒಂದೇ ಒಂದು ಪ್ರಶ್ನೆ ಅಲ್ಲ, ಕರ್ನಾಟಕದ ಅನೇಕ ಸಮಸ್ಯೆಗಳು. ಈಗ ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಇವರು ಮಾಡ್ತಕ್ಕಂಥ ಅತ್ಯಂತ ಕೆಟ್ಟ ಪರಿಣಾಮ ಇನ್ನೂ ಅವ್ರನ್ನ ನಿಷೇಧ ಮಾಡೋದಕ್ಕೆ ಯಾವ ಸರ್ಕಾರನೂ ಕೈ ಹಾಕಿಲ್ಲ. ಮಹಾರಾಷ್ಟ್ರ ಏಕೀಕರಣ ಸಮಿತಿ ಯಾಕೆ ಬೇಕು ನಮಗೆ? ಮಹಾರಾಷ್ಟ್ರ ಏಕೀಕರಣ ಸಮಿತಿ ಇದು ಕರ್ನಾಟಕ ಏಕೀಕರಣ ಸಮಿತಿ ಅಲ್ಲ, ಮಹಾರಾಷ್ಟ್ರ ಏಕೀಕರಣ ಸಮಿತಿ. ಈ ಸಮಿತಿ ನಮಗೆ ಏಕೆ ಬೇಕಾಗಿದೆ? ಕೂಡಲೇ ಸರ್ಕಾರ ಇದನ್ನು ನಿಷೇಧ ಮಾಡಬೇಕು. ಹಿಂದೆ ಬೊಮ್ಮಾಯಿಯವರು ನಮ್ಮನ್ನೆಲ್ಲ ಕರೆದು ನಿಷೇಧ ಮಾಡ್ತೀನಿ ಅಂತೇಳಿ ಕೊನೆ ಗಳಿಗೆಯಲ್ಲಿ ಅವರು ನಿಷೇಧ ಮಾಡೋಕ್ಕಾಗಲಿಲ್ಲ, ಅವ್ರ ಸರ್ಕಾರ ಹೋಯಿತು. ಈಗ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೀನಿ, ನಿಷೇಧ ಮಾಡಲೇಬೇಕಾಗುತ್ತೆ ಎಮ್ ಎಸ್ ನಿಷೇಧ ಮಾಡಲಿಲ್ಲ ಅಂತಂದರೆ ಇಡೀ ಬೆಳಗಾವಿಯಲ್ಲಿ ಕನ್ನಡದ ವಾತಾವರಣ ಅತ್ಯಂತ ಗಂಭೀರವಾದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದೊಂದೇ ಅಲ್ಲ, ಇವತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಿಲ್ಲ, ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ ಆಗಿಲ್ಲ, ಮಹದಾಯಿ, ಕಳಸಾ ಬಂಡೂರಿ ಇದು ಹೀಗೆ ಮುಂದೋಗ್ತಾ ಇದೆ, ಯಾರು ಕೇಳೋರಿಲ್ಲ. ಬಹಳ ಅತ್ಯಂತ ಈ ಕಡೆ ಮೇಕೆದಾಟ್ ಎಲ್ಲವೂ ಸಂಪೂರ್ಣವಾಗಿ ಮತ್ತು ಕೇಂದ್ರ ಸರ್ಕಾರ ಆಯವ್ಯಯದಲ್ಲಿ ಕರ್ನಾಟಕವನ್ನು ಕಡೆಗಣಿಸಿದ್ದಾರೆ. ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಮಾತಾಡ್ತಾ ಇಲ್ಲ, ಶಾಸಕರುಗಳು ಮಾತಾಡ್ತಾ ಇಲ್ಲ, ಮಂತ್ರಿಗಳು ಮಾತಾಡ್ತಾ ಇಲ್ಲ. ಈ ಪರಿಸ್ಥಿತಿ ನಿರ್ಮಾಣ ಆಗಿರುವಾಗ ಇವತ್ತು ರಾಜ್ಯದ ಸಮಗ್ರ ಸಮಸ್ಯೆಗಳ ಬಗ್ಗೆ ಬಹಳ ಪ್ರಮುಖವಾಗಿ ಉತ್ತರ ಕರ್ನಾಟಕ, ಇದು ನಾನು ಬಹಳ ಗಂಭೀರವಾಗಿ ಚಿಂತೆ ಮಾಡ್ತಾ ಇದ್ದೀನಿ. ಉತ್ತರ ಕರ್ನಾಟಕವನ್ನು ಕಡೆಗಾಣಿಸ್ಬಿಟ್ಟಿದ್ದಾರೆ, ಬಹಳ ಅತ್ಯಂತ ಹೀನಾಯವಾಗಿ ಉತ್ತರ ಕರ್ನಾಟಕ ನೋಡ್ತಾ ಇದ್ದಾರೆ. ಹೈದರಾಬಾದ್ ಕರ್ನಾಟಕನೂ ಅಷ್ಟೇ ಹೀನಾಯವಾಗಿ ನೋಡ್ತಾ ಇದ್ದಾರೆ. ಇವ್ರ ಬಗ್ಗೆ ನಾವು ಹೋರಾಟ ಮಾಡಲಿಲ್ಲ ಅಂತಂದರೆ ಪರಿಸ್ಥಿತಿ ಏನು? ಈ ನಮ್ಮ ರಾಜ್ಯದಲ್ಲಿದ್ದಾರೆ, ಗಡಿನಾಡಲಿದ್ದಾರೆ. ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದ ಕೊಡುಗೆ ಸ್ವಲ್ಪ ಏನಲ್ಲ, ಅವರೆಲ್ಲ ಸೇರಿರೋದ್ರಿಂದ ಅಖಂಡ ಕರ್ನಾಟಕ ಆಗಿರ್ತಕ್ಕಂಥದ್ದು. ಅಖಂಡ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕವನ್ನು ಕಡೆಗಾಣಿಸ್ಬಾರ್ದು, ಹೈದರಾಬಾದ್ ಕರ್ನಾಟಕ ಕಡೆಗಾಣಿಸ್ಬಾರ್ದು. ಇವರು ಕೇಂದ್ರ ಸರ್ಕಾರ ಉತ್ತರ ಕರ್ನಾಟಕದ ಬೆಳವಣಿಗೆಗೆ ಒಂದು ಪೈಸಾ ದುಡ್ಡು ಕೊಟ್ಟಿಲ್ಲ, ಹೈದರಾಬಾದ್ ಕರ್ನಾಟಕ ಕೊಟ್ಟಿಲ್ಲ. ನಮ್ಮ ಈಗ ಮೇಕೆದಾಟ್ ಬಗ್ಗೆ ಏನಂದ್ರೇನೂ ಇಲ್ಲ. ಈ ಥರ ನಮ್ಮ ರಾಜ್ಯದ ಪರಿಸ್ಥಿತಿ ಹೀನಾಯವಾಗಿದೆ. ಕೇಂದ್ರ ಸರ್ಕಾರ ನಮ್ಮನ್ನು ತೀರಾ ಮಲತಾಯಿ ಧೋರಣೆಯಲ್ಲಿ ನೋಡ್ತಾ ಇದ್ದಾರೆ. ಮತ್ತು ಇಡೀ ಕರ್ನಾಟಕದಲ್ಲಿ ಪರಭಾಷೆಯವರ ದಾಳಿ, ಎಲ್ಲಿ ನೋಡಿದ್ರೂ ಪರಭಾಷೆಯವರ ದಾಳಿ ನಿರಂತರವಾಗೋಗಿದೆ. ಕನ್ನಡಿಗರ ಪರಿಸ್ಥಿತಿ ಅತ್ಯಂತ ಶೋಚನೀಯ. ಕನ್ನಡಿಗರಿಗೆ ಉದ್ಯೋಗ ಇಲ್ಲ. ಕನ್ನಡಿಗ ಪರಿಸ್ಥಿತಿಯ ಬಗ್ಗೆ ನಾವು ಗಂಭೀರವಾಗಿ ಚಿಂತನೆ ಮಾಡಬೇಕಾದಂಥ ಕಾಲ ಈಗ ಬಂದಿದೆ. ಆದ್ದರಿಂದ ಇವತ್ತು ಬೇರೆ ಯಾವುದೇ ಚಳುವಳಿಗಳನ್ನು ಮಾಡ್ಬೋದು, ನಾನು ಬೇಕಾದಷ್ಟು ಎಲ್ಲ ರೀತಿ ಚಳುವಳಿಗಳನ್ನು ಮಾಡಿದ್ದೇವೆ. ಆದರೆ ದೇಶಕ್ಕೆ, ಪ್ರಧಾನಮಂತ್ರಿಗೆ ಗೊತ್ತಾಗ್ತಕ್ಕಂಥ ಅದ್ಭುತವಾದಂಥ ಒಂದೇ ಒಂದು, ಇದು ಬಂದ್. ಈ ಬಂದು ಇದರಲ್ಲಿ ಯಾವ ಪ್ರತಿಷ್ಠೆನೂ ಇಲ್ಲ. ಬಂದ್ ಕರ್ನಾಟಕಕ್ಕಾಗಿ, ಬಂದ್ ಕನ್ನಡಿಗರಿಗಾಗಿ.
ಬಂದ್ ಕರ್ನಾಟಕದ ಗೌರವಕ್ಕಾಗಿ, ಕನ್ನಡಿಗರ ಶಕ್ತಿಗಾಗಿ 22ನೇ ತಾರೀಕು ಸಮಗ್ರ ಕರ್ನಾಟಕ ಬಂದ್. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಸಂಪೂರ್ಣ ಬಂದ್. ಇದರಲ್ಲಿ ಯಾವುದೇ ಪ್ರತಿಷ್ಠೆ ಇಲ್ಲವೇ ಇಲ್ಲ. ಎಲ್ಲರನ್ನು ಕಳಕಳಿಯಿಂದ ಮನವಿ ಮಾಡ್ತೀನಿ, ದಯಮಾಡಿ ಬಂದ್ನ ಸಂಪೂರ್ಣವಾಗಿ ಯಶಸ್ವಿಗೊಳಿಸಬೇಕು ಅಂತೇಳಿ ಕಳಕಳಿಯಿಂದ ಮನವಿ ಮಾಡ್ತೀನಿ. 22 ಅದ್ಭುತವಾಗಿ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಇಡೀ ರಾಜ್ಯದ ಸಾವಿರಾರು ಸಂಘಟನೆಗಳಿಗಾಗಲೇ ಬಂದ್ಗೆ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಟ್ಟಿದ್ದಾರೆ. ಬಂದ್ ಯಶಸ್ವಿಯಾಗಿ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಮತ್ತು 3ನೇ ತಾರೀಕು ರಾಜಭವನ ಮುತ್ತಿಗೆ ಹಾಕ್ತೀವಿ. 3ನೇ ತಾರೀಕು ಕೇಂದ್ರ ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರದ ಧೋರಣೆಯ ವಿರುದ್ಧ ಮತ್ತು MES ನಿಷೇಧ ಮಾಡಬೇಕು ಅಂತೇಳಿ ಮತ್ತು ಮರಾಠಿಯವರ ದಾಂಧಲೆ ನಿಲ್ಲಬೇಕು ಅಂತೇಳಿ ನಾವು ಮುತ್ತಿಗೆ ಹಾಕ್ತಾ ಇದ್ದೀವಿ. ಇದೊಂದೇ ಅಲ್ಲ, ಮುಂದಿನ ದಿನಗಳಲ್ಲಿ ಪರಭಾಷಾ ಚಿತ್ರಗಳನ್ನು ಬಹಿಷ್ಕಾರ ಹಾಕ್ತೀವಿ. ನಮ್ಮಲ್ಲಿ ಕನ್ನಡ ಚಿತ್ರಗಳ ಪರಿಸ್ಥಿತಿ ಹೀನಾಯವಾಗಿದೆ. ಮಹಲ್ಗಳಲ್ಲೆಲ್ಲ ಪರಭಾಷೆಯವರು. ಕನ್ನಡ ಚಿತ್ರ ಉಳಿಯೋದು ಹೆಂಗೆ, ಕನ್ನಡ ಚಿತ್ರರಂಗ ಬೆಳೆಯೋದು ಹೆಂಗೆ, ಕನ್ನಡ ಚಿತ್ರರಂಗಕ್ಕಾಗಿ ನಿರಂತರ ಹೋರಾಟ ಮಾಡಿದ್ದೀವಿ ಹಿಂದೆ. ಆ ದೃಷ್ಟಿಯಿಂದ ಅದು ಬಹಳ ಪ್ರಮುಖವಾದಂಥ ವಿಚಾರ. ಸರ್, ಚಿತ್ರರಂಗ ಅಂದಿದ್ದಕ್ಕೆ ನಾನು ಕೇಳ್ತೀನಿ, ರಿಷಬ್ ಶೆಟ್ಟಿ ಅವ್ರ ವಿರುದ್ಧ ಕೂಡ ನಿನ್ನೆ ನೀವು ಆಕ್ರೋಶ ಹೊರ ಹಾಕಿದ್ರಿ. ಏನ್ ಕಾರಣ ಸರ್ ರಿಷಬ್ ಶೆಟ್ಟಿ ವಿರುದ್ಧ ಸಿಟ್ಟಾಗೋದಕ್ಕೆ? ರಿಷಬ್ ಶೆಟ್ಟಿ ವೈಯಕ್ತಿಕವಾಗಿ ನನಗೆ ಪಾಪ ಶೆಟ್ಟಿ ಬಗ್ಗೆ ಬಹಳ ಗೌರವ ಇದೆ. ಆದರೆ ಅವರು ಈ ಸಂದರ್ಭದಲ್ಲಿ ನಮ್ಮಲ್ಲಿ ನಮ್ಮ ಇತಿಹಾಸ ಬೇಕಾದಷ್ಟು ಇರುವಾಗ ಶಿವಾಜಿ ಪಾತ್ರವನ್ನು ಮಾಡಿ ಪ್ರಚಾರ ಮಾಡ್ತಕ್ಕಂಥದ್ದು ಅನಿವಾರ್ಯ ಅಲ್ಲ, ಬೇಕಾಗಿರಲಿಲ್ಲ ಅದು. ಅದರಿಂದ ನಮ್ಮಲ್ಲೇ ಬೇಕಾದಷ್ಟು ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳವಾಡಿ ಮಲ್ಲಮ್ಮ, ಬೇಕಾದಷ್ಟು ಸಂಗೊಳ್ಳಿ ರಾಯಣ್ಣ ನಿರಂತರವಾಗಿ ಇವತ್ತು ನಿಮ್ಗೆ ಹೇಳೋದಾದ್ರೆ ಇವತ್ತು ಮಹಾರಾಷ್ಟ್ರದಲ್ಲಿ ಕನ್ನಡ ನಾಡು ನುಡಿಯ ಇತಿಹಾಸದ ಮಹಾಮಹಿಮರು ಒಂದು ಪ್ರತಿಮೆ ಅಲ್ಲಿಲ್ಲ. ಮಹಾರಾಷ್ಟ್ರದಲ್ಲಿ, ಕರ್ನಾಟಕದಲ್ಲಿ ಎಲ್ಲ ಶಿವಾಜಿ ಪ್ರತಿಮೆ ಇದೆ, ಎಲ್ಲ ಇದೆ. ಶಿವಾಜಿ ಬಗ್ಗೆ ಇವರು ಚಿತ್ರ ಮಾಡಕ್ಕೆ ಹೋಗಿದ್ದಾರೆ. ನನಗೇನು ವೈಯಕ್ತಿಕವಾಗಿಲ್ಲ, ಅವರೇ ಅರ್ಥ ಮಾಡ್ಕೊಳ್ಬೇಕು. ಶಿವಾಜಿ ಚಿತ್ರ ಇವತ್ತು ಅನಿವಾರ್ಯ ಅಲ್ಲ, ಬೇಕಾಗಿಲ್ಲ. ಈಗ ಚಿತ್ರ ರಂಗದಲ್ಲಿ ಇವೆಲ್ಲ ಯೋಚನೆ ಮಾಡಬೇಕಾದ ಕಾಲ ಅವ್ರಿಗೆ ಬಂದಿದೆ. ಸರ್, ಕೊನೆಯದಾಗ ಒಂದೇ ಒಂದು ಪ್ರಶ್ನೆ. ನೀವು ಬಂದ್ ಕರೆ ಕೊಟ್ಟಂತಹ ದಿನ 5, 6, 7 ಈ ಮಕ್ಕಳಿಗೆ ಮೌಲ್ಯಾಂಕನ ಪರೀಕ್ಷೆ ಇದೆ, ಆ ದಿವಸ ಬಂದ್ ಮಾಡ್ಬೇಕಿತ್ತ ಅನ್ನುವಂತಹ ಒಂದಷ್ಟು ಅಭಿಪ್ರಾಯ ಈಗ ಆಲ್ರೆಡಿ ಬರ್ತಾ ಇದೆ. ಸರ್, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇದು 360 ದಿವಸದಲ್ಲೂ ಒಂದೊಂದು ಇದ್ದೇ ಇರುತ್ತೆ. ಸುಮಾರು ನಿಮಗೆ ಕ್ಯಾಲೆಂಡರ್ ನಾನು ನೋಡಿದೆ ನೆನ್ನೆ, ಪ್ರತಿದಿನ ಒಂದು ಉತ್ಸವ, ಒಂದು ರಥೋತ್ಸವ, ಒಂದು ಉತ್ಸವ, ಒಂದಲ್ಲ ಒಂದು ಇಡೀ ವರ್ಷವೆಲ್ಲ ಇದೆ. ಅದು ಬಿಟ್ಟು ಯಾವತ್ತು ಮಾಡ್ಬೇಕು ನಾವು? ಬಂದಂತ ಅಂದಾಗ ಎಲ್ಲನೂ ನಿಲ್ಲಿಸ್ಬೇಕು, ಆವಾಗಲೇ ಅದು ಬಂದಂದ್ರೆ ಅದು ಅವ್ರು ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಇವತ್ತು ಬಂದ್ಬೇಡ, ಇನ್ನವ್ರು ಬರ್ತಾರೆ, ಇದಲ್ಲ ಪ್ರಶ್ನೆ. ಕನ್ನಡಕ್ಕಾಗಿ, ಕನ್ನಡದ ಅಭಿವೃದ್ಧಿಗಾಗಿ, ಕನ್ನಡದ ಜನರಿಗಾಗಿ, ಕರ್ನಾಟಕದ ಏಳಿಗೆಗಾಗಿ, ಕನ್ನಡದ ಶಕ್ತಿಗಾಗಿ, ಕನ್ನಡಕ್ಕೆ ಗೌರವ ಬರೋದಕ್ಕಾಗಿ, ಕನ್ನಡಿಗರ ಹಿರಿಮೆಗಾಗಿ ಈ ಬಂದ್ ಮಾಡ್ತಾ ಇದ್ದೀವಿ, ಸ್ವಾಭಿಮಾನಕ್ಕಾಗಿ ಬಂದು. ಅದರಿಂದ ಯಾವುದೋ ಅವರು ಪರೀಕ್ಷೆ ಮಾಡ್ತಾ ಇದ್ದಾರೆ, ಇವರು ಇಲ್ಲಿಗೆ ಹೋಗ್ತಾ ಇದ್ದಾರೆ, ನಾಳೆ ಬೆಳಗ್ಗೆ ಇನ್ಯಾರು ಸಿಗ್ತಾರೆ ಅಂತ ಪ್ರತಿದಿನ ಒಂದಲ್ಲ ಒಂದು ಇದ್ದೇ ಇರ್ತಾರೆ. ಅದಲ್ಲ ಪ್ರಶ್ನೆ. ಇವತ್ತು ಒಂದು ತೀರ್ಮಾನ, ಈ ನಾಡಿಗಾಗಿ ಹೋರಾಟ, ಇದೇನು ಯಾರ ವೈಯಕ್ತಿಕವಾದ್ದಲ್ಲ, ನಾಡಿಗಾಗಿ ಕನ್ನಡಿಗರ ಶಕ್ತಿ ಪ್ರದರ್ಶನ. ಈ ಸಂದರ್ಭದಲ್ಲಿ ಎಲ್ಲವನ್ನು ತ್ಯಾಗ ಮಾಡಿ ಬಂದ್ಗೆ ಬೆಂಬಲ ಕೊಡಬೇಕಾಗದ್ದು ಕರ್ನಾಟಕದ ಸಮಗ್ರ ಎಲ್ಲರ ಕರ್ತವ್ಯ. ನಾನು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ತೀನಿ, ನೀವು ಬಂದ್ಗೆ ಬೆಂಬಲ ಕೊಡಬೇಕು. ಇದು ಕೇಂದ್ರ ಸರ್ಕಾರ ನಮಗೆ ಮಾಡಿರುವ ಅನ್ಯಾಯವನ್ನ ನಾವು ತೀವ್ರವಾಗಿ ನಿಲ್ಲಬೇಕಾಗುತ್ತೆ. ಆ ದೃಷ್ಟಿಯಿಂದ ಅವ್ರಿಗೂ ನಾನು ಕೇಳ್ತೀನಿ, ಬಂದ್ಗೆ ಬೆಂಬಲ ಕೊಡಿ ಅಂತೇಳಿ. ಎಲ್ಲರನ್ನೂ, ವಿರೋಧ ಪಕ್ಷ ಪ್ರತಿಯೊಬ್ಬ ಎಲ್ಲರನ್ನೂ ನಾನು ಕಳಕಳಿಯಿಂದ ಮನವಿ ಮಾಡ್ತೀನಿ, ಬಂದ್ಗೆ ಎಲ್ಲರ ಬೆಂಬಲ ಬೇಕೇ ಬೇಕು. ಇದು ಬಂದ್ ಕನ್ನಡಿಗರ ಬಂದ್. ಈ ಬಂದ್ ಕನ್ನಡಕ್ಕಾಗಿ, ಕನ್ನಡಿಗರ ಶಕ್ತಿಗಾಗಿ, ಕನ್ನಡಿಗರ ಗೌರವಕ್ಕಾಗಿ, ಕನ್ನಡಕ್ಕಾಗಿ ಈ ಬಂದ್. ಆದ್ದರಿಂದ
ಬಂದು 22ನೇ ತಾರೀಕು ಸಂಪೂರ್ಣ ಯಶಸ್ವಿ ಆಗಬೇಕು ಅಂತೇಳಿ ಕಳಕಳಿಯಿಂದ ಮನವಿ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಇದಿಷ್ಟು ವಾಟಾಳ್ ನಾಗರಾಜ್ ಅವರು ನ್ಯೂಸ್ ಫಸ್ಟ್ಗೆ ಹೇಳ್ತಾ ಇರುವಂತಹ ಮಾಹಿತಿ. ಪರೀಕ್ಷೆಯ ವಿಚಾರವಾಗಿ ಇದ್ದಂತಹ ಒಂದಷ್ಟು ಗೊಂದಲಗಳಿಗೆ ಏನು ಒಂದಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು, ಅದಕ್ಕೂ ಕೂಡ ವಾಟಾಳ್ ನಾಗರಾಜ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿರುವಂತದ್ದು. ಕನ್ನಡ ನಾಡಿನ ಅಭಿವೃದ್ಧಿಗಾಗಿ, ಕನ್ನಡಿಗರ ಸ್ವಾಭಿಮಾನಕ್ಕಾಗಿ ಈ ಅಖಂಡ ಕರ್ನಾಟಕ ಬಂದ್ ಅವಶ್ಯಕತೆ ಇದೆ ಅನ್ನುವಂಥದ್ದು ವಾಟಾಳ್ ನಾಗರಾಜ್ ಅವರ ಮಾತು. ಕ್ಯಾಮರಾಮನ್ ಶ್ಯಾಮ್ ಸುಂದರ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.